ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಎದ್ದೇಳು ಕನ್ನಡಿಗ ಸಮೃದ್ಧ ಕರ್ನಾಟಕ ಕಟ್ಟಲು ಕೆಆರ್ಎಸ್ ಪಕ್ಷ ಸೇರ್ಬಾ ಎಂಬ ಘೋಷಣೆಯೊಂದಿಗೆ ಇಂದಿನಿಂದ 10 ದಿನಗಳ ಕಾಲ ಕರ್ನಾಟಕದ ರಾಜ್ಯಾದ್ಯಂತ ಸದಸ್ಯತ್ವ ಅಭಿಯಾನವನ್ನು ಆರಂಭಿಸಿದೆ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ನಿರುದ್ಯೋಗ ನಿವಾರಣೆ, ರೈತ ಜೀವನ ಮಟ್ಟ ಸುಧಾರಣೆ, ಸರ್ವ ಜನಾಂಗದ ಅಭಿವೃದ್ಧಿಗಾಗಿ ಕರ್ನಾಟಕದಾದ್ಯಂತ ಸದಸ್ಯತ್ವ ಅಭಿಯಾನಕ್ಕೆ ಕೆಆರ್ಎಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ರಾಘು ಜಾಣಗೆರೆ ಹಾಗೂ ಸಾರಾ ಮಹೇಶ್ ಚಾಲನೆ ನೀಡಿದರು. ವಂದನೆಗಳು, ನಮಸ್ಕಾರ. ಕರ್ನಾಟಕ ಸಮಿತಿ ಪಕ್ಷದ ಎಲ್ಲ ಬೆಂಬಲಿಗರು ಮತ್ತು ರಾಜ್ಯದ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ರಾಜ್ಯಾದ್ಯಂತ ಕನ್ನಡಿಗರನ್ನ ಒಂದು ಸದೃಢವಾದಂಥ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟೋದಕ್ಕೆ, ಆ ನಿಟ್ಟಿನಲ್ಲಿ ಕನ್ನಡಿಗರ ಬಹುದಿನದ ಬೇಡಿಕೆಗಳು ಏನಿದ್ದಾವೆ ರಾಜ್ಯದಲ್ಲಿ ಅದನ್ನು ಈಡೇರಿಸಿಕೊಳ್ಳುವಂತಹ ಒಂದು ಕೆಲಸಕ್ಕೆ ಬನ್ನಿ ಅಂತ ಹೇಳಿ ಕರೀತಕ್ಕಂಥ ಒಂದು ಅಭಿಯಾನವನ್ನ ಮುಂದುವರೆದು ನಮಗಷ್ಟೇ ಅಲ್ಲ, ರಾಜ್ಯದ ಜನರಿಗೆ ಅಥವಾ ರಾಜ್ಯಕ್ಕಾಗುವಂತ ಯಾವುದೇ ದೌರ್ಜನ್ಯ ದಬ್ಬಾಳಿಕೆಗಳನ್ನ ಮೆಟ್ಟು ನಿಲ್ಲುವಂತಹ ಒಂದು ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ರಾಜ್ಯದ ಜನರನ್ನ ಕೆಆರ್ಎಸ್ ಪಕ್ಷಕ್ಕೆ ಆಹ್ವಾನಿಸುವಂತ ಈ ಒಂದು ಅಭಿಯಾನಕ್ಕೆ ನಾವು ರಾಜ್ಯಾದ್ಯಂತ ಚಾಲನೆ ಕೊಡ್ತಾ ಇದೀವಿ. ನಮ್ಮ ಅಭಿಯಾನ ಇವತ್ತು ಇಲ್ಲಿಂದ ಪ್ರಾರಂಭ ಆಗಿ ರಾಜ್ಯಾದ್ಯಂತ ರಾಜ್ಯದ 30 ಜಿಲ್ಲೆಗಳಿಗೂ ಹೋಗಿ ಅಲ್ಲಿ ನಮ್ಮ ಪಕ್ಷದ ಸೈನಿಕರು ಮತ್ತೆ ಬೇರೆ ಬೇರೆ ಪಕ್ಷಕ್ಕೆ ಬರುವಂತಹ ಸೈನಿಕರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳುವಂತಹ ಸದಸ್ಯತ್ವ ನೋಂದಣಿ ಮಾಡಿಸುವಂತಹ ಈ ಒಂದು ಬೃಹತ್ ಅಭಿಯಾನವನ್ನ ಕೆಆರ್ಎಸ್ ಪಕ್ಷ ಇವತ್ತು ಚಾಲನೆ ಕೊಡ್ತಾ ಇದೆ. ಇವತ್ತೇನು ನೀವು ಇಡೀ ಅಕ್ಟೋಬರ್ ತಿಂಗಳು ನೀವು ರಾಜ್ಯದಾದ್ಯಂತ ಕನ್ನಡಿಗರನ್ನ ಒಗ್ಗೂಡಿಸುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ಬಹಳ ಮುಖ್ಯ. ಎಷ್ಟು ಜನ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಧ್ವನಿಯನ್ನ ಕರ್ನಾಟಕದಾದ್ಯಂತ ಎತ್ತೋಣ. ನಮ್ಮ ಜೊತೆ ನಂಬಿಕೆ ಇದ್ದವರು ಬರ್ತಾರೆ ಅಂತ ಸಾಕು. ರಾಜ್ಯದಲ್ಲಿ ಸಾರ್ವಜನಿಕರಿಗೆ ಆಗುತ್ತಿರುವ ಅನ್ಯಾಯ ದಬ್ಬಾಳಿಕೆ ವಿರುದ್ಧ ಶಕ್ತಿ ಕೊಡುವುದು ಈ ಅಭಿಯಾನದ ಮುಖ್ಯ ಉದ್ದೇಶ. ರಾಜ್ಯದ ಪ್ರತಿ ಜಿಲ್ಲೆಯನ್ನು ತಲುಪುವುದು ಮತ್ತು ಸ್ಥಳೀಯ ಜನತೆಗೆ ಕೆಆರ್ಎಸ್ ಪಕ್ಷದ ಸಿದ್ಧಾಂತಗಳನ್ನು ತಿಳಿಯಪಡಿಸುವುದು ಹಾಗೂ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುವ ಕೆಲಸ ಮಾಡಲಾಗುವುದು. ಈ ಅಭಿಯಾನದ ಮೂಲಕ ಸಾರ್ವಜನಿಕರು ಕೆಆರ್ಎಸ್ ಪಕ್ಷದೊಂದಿಗೆ ಕೈ ಜೋಡಿಸಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಬೆಂಬಲ ನೀಡುವಂತೆ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ದೀಪಕ್ ತಿಳಿಸಿದರು. ನಮಸ್ಕಾರ, ನಾನು ದೀಪಕ್ ಸಿಎನ್, ಅಧ್ಯಕ್ಷ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇವತ್ತು ಪಕ್ಷದ ವತಿಯಿಂದ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಸೇರ್ಬಾ ಅನ್ನೋ ಒಂದು ಅಭಿಯಾನವನ್ನು, ಸದಸ್ಯತ್ವ ಅಭಿಯಾನವನ್ನು ಚಾಲನೆ ಮಾಡಿದ್ದೀವಿ. ಇವತ್ತು ನಮ್ಮ ಉಪಾಧ್ಯಕ್ಷರಾದಂಥ ಮಂಜುನಾಥ್ ಎಸ್ ಅವರ ನೇತೃತ್ವದಲ್ಲಿ ಒಂದು ತಂಡ ಹಾಸನದ ಮೂಲಕ ಒಂದು 10 ಜಿಲ್ಲೆಗಳಿಗೆ ಈ ಅಭಿಯಾನವನ್ನು ಹೊರಟಿದೆ. ಇನ್ನೊಂದು ರಘು ಜಾಣಗೆರೆ ಅವರು, ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ರಘು ಜಾಣಗೆರೆ ಅವರ ನೇತೃತ್ವದಲ್ಲಿ ಒಂದು ತಂಡ ಕೋಲಾರ ಭಾಗದಲ್ಲಿ ಹೊರಟಿದೆ. ಇನ್ನೊಂದು ತಂಡ ಸೋಮಸುಂದರ್ ಅವರ ತಂಡ ತುಮಕೂರು ಮತ್ತು ತುಮಕೂರಿಂದ ಬೀದರ್ ತನಕ ಇನ್ನೊಂದು ತಂಡ ಹೊರಟಿದೆ. ಈ ಅಭಿಯಾನದ ಉದ್ದೇಶ ಕರ್ನಾಟಕದಲ್ಲಿ ಆಗ್ತಿರುವಂಥ ಅನಾಚಾರ, ದುರಾಡಳಿತ, ಅನ್ಯಾಯ ಇವನ್ನೆಲ್ಲ ತಡೆಯೋದಕ್ಕೋಸ್ಕರ ಕೆಆರ್ಎಸ್ ಪಕ್ಷವನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡು ಅದರ ಮೂಲಕ ಸದಸ್ಯತ್ವವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಕ್ಕೆ ಸೇರಿಸಿಕೊಂಡು ಅವರ ಮೂಲಕ ಇಡೀ ರಾಜ್ಯದ ಜನರಿಗೆ ಆಗ್ತಾ ಇರುವಂಥ ಅನ್ಯಾಯವನ್ನು, ದಬ್ಬಾಳಿಕೆ, ದೌರ್ಜನ್ಯವನ್ನು ತಡೆಯಲು ಅವನ್ನೆಲ್ಲ ಸಿದ್ಧಗೊಳಿಸುವಂಥದ್ದು, ಅವರಿಗೆ ಶಕ್ತಿಯನ್ನು ಕೊಡುವಂಥದ್ದು ನಾವು ಈ ಅಭಿಯಾನದ ಮೂಲಕ ಮಾಡ್ತೇವೆ. ಇದು ಇವತ್ತು ಆರಂಭವಾಗಿ ಇನ್ನು 10 ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತೆ 10 ಜಿಲ್ಲೆಗಳಲ್ಲಿ. ಆ ಮೂಲಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯನ್ನು ನಾವು ತಲುಪ್ತೇವೆ, ಎಲ್ಲ ಜನರನ್ನ ತಲುಪುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ತದನಂತರ 2ನೇ ಹಂತದಲ್ಲಿ ನಾವು ಏನು ಆ ಜಿಲ್ಲೆಗೆ ಹೋದ ನಂತರ ಆ ಸ್ಥಳೀಯ ಜಿಲ್ಲಾ ಸಮಿತಿಯ ಮೂಲಕ ಆ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಮತ್ತೆ ತಾಲೂಕು ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಈ ಅಭಿಯಾನವನ್ನು ಅಲ್ಲಿ ಸ್ಥಳೀಯವಾಗಿ ಮುಂದುವರಿಸ್ತಾರೆ. ಈ ಮೂಲಕ ರಾಜ್ಯದ ಎಲ್ಲ ತಾಲೂಕುಗಳಿಗೆ, ಗ್ರಾಮೀಣ ಪ್ರದೇಶಗಳಿಗೆ ಕೆಆರ್ಎಸ್ ಪಕ್ಷವನ್ನು ಹೆಚ್ಚಿನ ರೀತಿಯಲ್ಲಿ ಪರಿಚಯ ಮಾಡಿಸುವಂಥದ್ದು, ನಾವು ಮಾಡ್ತಿರುವಂಥ ಕೆಲಸಗಳನ್ನು ಅವರಿಗೆ ತಲುಪಿಸುವಂಥದ್ದು ಮತ್ತು ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೇವೆ. ನಮಗೆ ಈಗಾಗಲೇ ಸುಮಾರು 55,000ಕ್ಕಿಂತ ಹೆಚ್ಚಿನ ಸದಸ್ಯರು ಪಕ್ಷದಲ್ಲಿದ್ದಾರೆ. ಈ ಅಭಿಯಾನದ ಮೂಲಕ 1 ಲಕ್ಷದ ಹತ್ತಿರಕ್ಕೆ ನಾವು ತೆಗೆದುಕೊಂಡು ಹೋಗುವಂಥದ್ದು ಮತ್ತೆ ಅವರನ್ನ ಹೆಚ್ಚಿನ ರೀತಿಯಲ್ಲಿ ಪಕ್ಷದಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಕೆಲಸವನ್ನು ನಾವು ಈ ಅಭಿಯಾನದ ಸಂದರ್ಭದಲ್ಲಿ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಸಂದರ್ಭದಲ್ಲಿ ರಾಜ್ಯದ ಜನರು ನಮ್ಮ ತಂಡ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ತಾವು ನಮ್ಮ ತಂಡವನ್ನು ಸಂಪರ್ಕಿಸಿ ಅಥವಾ ನಮ್ಮ ಸಂಖ್ಯೆಗಳೆಲ್ಲ
ಆನ್ಲೈನಲ್ಲಿ ಲಭ್ಯ ಇದ್ದಾವೆ. ಅದನ್ನು ಆ ಮೂಲಕ ಸಂಪರ್ಕಿಸಿ ಯಾವತ್ತು ಬರುತ್ತೆ ಅಂತ ತಿಳ್ಕೊಂಡು ಆ ಸಂದರ್ಭದಲ್ಲಿ ನೀವೆಲ್ಲ ಬಂದು ನಮ್ಮ ಪಕ್ಷವನ್ನು ಸೇರಬೇಕು ಮತ್ತು ಹೆಚ್ಚಿನ ಬಲವನ್ನು ಕೊಡಬೇಕು. ಮತ್ತು ನೀವು ಕೂಡ ಬಲವನ್ನು ಪಡ್ಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಡ್ಬೇಕು ಮತ್ತು ನಿಮ್ಮ ಸ್ಥಳೀಯ ನೆರೆಹೊರೆಯಲ್ಲಿ ಆಗ್ತಿರುವಂತಹ ಅನ್ಯಾಯ ಅಕ್ರಮವನ್ನು ತಡೆಯಲು ಮುಂದಾಳತ್ವವನ್ನು ವಹಿಸಿ ನಾಯಕತ್ವವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತೀನಿ. ಎಲ್ಲಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.